श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದುಕೊಂಡಂತೆ ಶ್ರೀಮದಾಚಾರ್ಯರು ಕಥೆಯನ್ನ ತಿಳಿಸ್ತಾ ಸೀತಾದೇವಿ ತಾನು ಮಾರೀಚ ತಾನು ಸಾಯುವಾಗ ಅಹೋ ಲಕ್ಷ್ಮಣ ಅಂತ ಜೋರಾಗಿ ತಾನು ಒದರಿ ತಾನು ಪ್ರಾಣವನ್ನು ಬಿಟ್ಟದ್ದು ಅದನ್ನ ನೋಡಿ ಕೇಳಿ ಸೀತಾದೇವಿ ತಾನು ರಾಮನೇ ಒದರಿದಂತೆ ಅಂತ ತಿಳಿದುಕೊಂಡಂತೆ ಲಕ್ಷ್ಮಣನನ್ನ ಕಳಿಸಿದಳು ಅಂತ ಕಥಾಭಾಗವನ್ನ ಹೇಳಿ ಆದ ಮೇಲೆ ಶ್ರೀಮದಾಚಾರ್ಯ ನಿರ್ಣಯವನ್ನ ತಿಳಿಸಿಕೊಟ್ರು. ಇಲ್ಲಿ ರಾಮದೇವರಿಗಾಗಲಿ ಸೀತಾದೇವಿಗಾಗಲಿ ಸರ್ವಥಾ ಅಜ್ಞಾನ ಇಲ್ಲ, ಯತ್ಕಿಂಚಿತ್ತೂ ಅಜ್ಞಾನ ಇಲ್ಲ. ಅವರಿಬ್ಬರು ಕೂಡ ಮಾಡ್ತಾ ಇರುವಂತಹ ಒಂದು ಎಲ್ಲ ಕಾರ್ಯವು ಕೂಡ ವಿಡಂಬನ ಮಾತ್ರ, ಕೇವಲ ನಾಟಕದ ರೀತಿಯಿಂದ ಮಾಡ್ತಾ ಇದ್ದದ್ದು ಹೊರತು ಯಾವುದೇ ರೀತಿಯಾದಂತಹ ಅವರಿಗೆ ಅಜ್ಞಾನಾದಿ ಯಾವ ದುಃಖಗಳು ಅವರಿಗೆ ಇಲ್ಲ ಅಂತ ಇದೇ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ಅದನ್ನ ತಿಳಿಸಿಕೊಟ್ಟದ್ದು. ಅದಕ್ಕೆ ಕಾರಣವನ್ನು ಕೊಟ್ಟದ್ದು 35ನೇ ಶ್ಲೋಕದಲ್ಲಿ ಉರುಪ್ರಭೂಯತ್. ಉರು ಉತ್ಕೃಷ್ಟರಾದಂತಹ ಬ್ರಹ್ಮಾದಿಗಳಿಗೂ ಪ್ರಭುಗಳಾಗಿದ್ದಾರೆ ಇಬ್ಬರೂ ಕೂಡ. ಅದಕ್ಕಾಗಿ ಇವರಿಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಅಂತ ತಿಳಿಸಿಕೊಟ್ಟದ್ದು. ಈ ಮುಂದಿನ ಶ್ಲೋಕದಲ್ಲಿ ಉರುಪ್ರಭುತ್ವಂ ಸ್ಪಷ್ಟಯತಿ, ಬ್ರಹ್ಮಾದಿಗಳಿಗೂ ಪ್ರಭುಗಳಾಗಿದ್ದಾರೆ ಇವರು ಅಂತ ಹಿಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಏನನ್ನ ಹೇಳಿದರೋ ಅದನ್ನೇ ಇನ್ನೂ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಇವರು ಉತ್ತಮರು, ಶ್ರೇಷ್ಠರು ಎಂಬುದನ್ನ ತಿಳಿಸಿಕೊಡ್ತಾರೆ. 36ನೆಯ ಶ್ಲೋಕ. ಕ್ವಾಜ್ಞಾನಮಾಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸೃತಿ ಮೋಕ್ಷ ಹೇತೋ ದೇವ್ಯಾ ಹರೇ ಕಿಮು ವಿಡಂಬನ ಮಾತ್ರಮೇತತ್ ವಿಕ್ರೀಡತೋಸುರ ನರಾದಿವದೇವ ತಸ್ಮಾತ್ ಕ್ವಾಜ್ಞಾನಮಾಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸೃತಿ ಮೋಕ್ಷ ಹೇತೋ ದೇವ್ಯಾ ಹರೇ ಕಿಮು ವಿಡಂಬನ ಮಾತ್ರಮೇತದ್ವಿಕ್ರೀಡತೋಸುರ ನರಾದಿವದೇವ ತಸ್ಮಾತ್ ಎಂಬುದಾಗಿ 36ನೆಯ ಶ್ಲೋಕ. ಪದವಿಭಾಗ. ಕ್ವ ಅಜ್ಞಾನಂ ಆಪತ್ ಅಪಿ 4 ಶಬ್ದಗಳಿವೆ. ಕ್ವ ಅಜ್ಞಾನಂ ಆಪತ್ ಅಪಿ.
ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಲಯ ಸಂಸ್ಕೃತಿ ಮೋಕ್ಷ ಹೇತೋ. ಇದು ಒಂದೇ ಶಬ್ದ. ಇದರೋ ಬೇರೆ ಬೇಕಾದ ಶಬ್ದಗಳಿವೆ, ಸಮಾಸ ಆಗಿ ಒಂದೇ ಶಬ್ದ ಆದದ್ದು. ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಲಯ ಸಂಸ್ಕೃತಿ ಮೋಕ್ಷ ಹೇತೋ. ಪದಚ್ಛೇದ ಇಲ್ಲ ಅಲ್ಲಿ. ದೇವ್ಯಾ ಹರೇಃ ಕಿಮು ವಿಡಂಬನ ಮಾತ್ರಂ ಏತತ್ ವಿಕ್ರೀಡತೋಃ ಸುರನರಾದಿವತ್ ಏವ ತಸ್ಮಾತ್ ಎಂಬುದಾಗಿ ಪದವಿಭಾಗ. ಈ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರು ಉತ್ತಮರಾದವರು ಅಂತ ಅಲ್ಲಿಕ್ಕೆ ಹೇಗೆ ಅಂತ ತಿಳಿಸ್ತಾರೆ. ಎಷ್ಟು ಸಾಮರ್ಥ್ಯ ಲಕ್ಷ್ಮೀದೇವಿದು ಅಂತ. ಬ್ರಹ್ಮಾದಿ ದೇವತೆಗಳಿಗಿಂತಲೂ ಲಕ್ಷ್ಮಿಯ ಸಾಮರ್ಥ್ಯ ಎಂತಹದ್ದು ಅಂತ ತಿಳಿಸ್ತಾರೆ. ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ. ಲಕ್ಷ್ಮೀದೇವಿ ಹೇಗಿದ್ದಾಳೆ ಅಂದರೆ, ಲಕ್ಷ್ಮೀದೇವಿ ತಾನು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾಳೆ. ಮುಖ್ಯ ಪರಮಾತ್ಮ ಸೃಷ್ಟಿಯನ್ನು ಮಾಡೋದು, ನಂತರದಲ್ಲಿ ಲಕ್ಷ್ಮೀದೇವಿ, ನಂತರದಲ್ಲಿ ಬ್ರಹ್ಮದೇವರು, ಹೀಗೆ ಎಲ್ಲ ದೇವತೆಗಳ ಒಂದು ಆ ಸೇವೆಯು ಇದರಲ್ಲಿ ಇರ್ತದೆ. ಪ್ರಧಾನವಾಗಿ ಭಗವಂತ, ಲಕ್ಷ್ಮೀದೇವಿಯನು ಆ ಜಗತ್ತನ್ನು ಸೃಷ್ಟಿ ಮಾಡ್ತಾಳೆ ಭಗವಂತನ ಒಂದು ಆಜ್ಞೆಯಿಂದ, ಅನುಗ್ರಹದಿಂದ. ಹೀಗಾಗಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ. ಆ ಲಕ್ಷ್ಮೀದೇವಿ ಏನೋ ಕಷ್ಟಪಟ್ಟು ಈ ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾಳೆ, ಜಗತ್ತಿನ ಸ್ಥಿತಿಯನ್ನ ಮಾಡ್ತಾಳೆ, ಸಂಹಾರವನ್ನಾಗಲಿ ಎಲ್ಲವನ್ನು ಮಾಡ್ತಾಳೆ ಅಂತ ಇಲ್ಲ. ಮಂದ ಕಟಾಕ್ಷ ಮಾತ್ರೇಣ ಅಂತ ಅರ್ಥ. ಅಂದ್ರೆ ಈಶನ್ ನಯನಾಂತಾವಲೋಕ ಮಾತ್ರೇಣ. ಅರೆ ಲಕ್ಷ್ಮೀದೇವಿ ಏನೂ ಪ್ರಯತ್ನ ಮಾಡಬೇಕಾಗಿಲ್ಲ, ಸುಮ್ಮನೆ ಕಣ್ಣು ಈ ಕಡೆಯಿಂದ ಆ ಕಡೆ ಬೆಳಗಿಸಿದರೆ ಸಾಕು. ಕಣ್ಣು ಈಶನ್ ನಯನಾಂತ ಅವಲೋಕ, ಸುಮ್ಮನೆ ಈ ಕಡೆ ನೋಡಿದರೆ ಸಾಕು, ಕುಡಿನೋಟದಿಂದ, ತನ್ನ ಕಣ್ಣಿನ ಕುಡಿನೋಟದಿಂದ ನೋಡಿದರೆ ಸಾಕು, ಜಗತ್ತು ಸೃಷ್ಟಿಯಾಗಬೇಕು ಅಂತ ನೋಡಿದರೆ ಸಾಕು. ಅದರಿಂದಲೇನೆ ಬರೇ ನೋಡಿ, ಮಂದ ಕಟಾಕ್ಷ, ಕೇವಲ ಕುಡಿನೋಟ ಮಾತ್ರದಿಂದಲೇನೆ ಸರ್ಗಸ್ಥಿತಿ, ಜಗತ್ತಿನ ಸೃಷ್ಟಿನೂ ಆಗಿ ಹೋಗ್ತದೆ, ಜಗತ್ತಿನ ಸ್ಥಿತಿ ಆಗ್ತದೆ. ಜಗತ್ತಿನ ಬೇಕಾದರೆ ಅವಳು ಅದೇ ರೀತಿ ನೋಡಿದ್ರೆ ಜಗತ್ತಿನ ಪ್ರಳಯವೂ ಆಗ್ತದೆ. ಕುಡಿನೋಟದಿಂದ ಜಗತ್ತು ಪ್ರಳಯವಾಗಿ ಹೋಗಬೇಕು ಅಂತ ಇಚ್ಛೆ ನೋಡಿದ್ಲು ಅಂದ್ರೆ ಸಾಕು, ಜಗತ್ತು ನಾಶವಾಗಿ ಹೋಗ್ತದೆ. ಮತ್ತು ಇಷ್ಟು ಆ ಲಕ್ಷ್ಮೀದೇವಿಯ ಮಂದ ಕಟಾಕ್ಷ ಮಾತ್ರೇಣ, ಈಶನ್ ನಯನಾಂತ ಅವಲೋಕ ಮಾತ್ರೇಣ, ಆ ಕೇವಲ ಕುಡಿನೋಟದಿಂದ ಸೃಷ್ಟಿ ಸ್ಥಿತಿ ಪ್ರಳಯ ಈ ಮೂರು ಆಗ್ತದೆ. ಅಷ್ಟೇ ಅಲ್ಲ, ಸಂಸ್ಕೃತಿ ಮೋಕ್ಷ ಹೇತೋ. ಆ ಕುಡಿನೋಟ ಎಂತಹದ್ದು ಅಂದ್ರೆ ಕೇವಲ ಇವು ಮೂರನ್ನು ಮಾಡ್ತದೆ ಅಂತಷ್ಟೇ ಅಲ್ಲ, ಸಂಸ್ಕೃತಿ ಮೋಕ್ಷ ಹೇತೋ. ಸಂಸ್ಕೃತಿ ಅಂದ್ರೆ ಸಂಸಾರ ಅಂತ ಅರ್ಥ, ಮೋಕ್ಷ. ಒಬ್ಬ ಜೀವ ತಾನು ಸಂಸಾರದಲ್ಲಿ ಬೀಳಬೇಕಾದರೆ ಅನೇಕ ಜೀವ ಸಂಸಾರದಲ್ಲಿ ಇದ್ದಾರೆ. ಆ ಸಂಸಾರದಲ್ಲಿ ಎಲ್ಲರೂ ಬರಬೇಕು ಅಂದ್ರೂ ಕೂಡ ಲಕ್ಷ್ಮೀದೇವಿ ಕಟಾಕ್ಷ ಕುಡಿನೋಟದಿಂದ ಎಲ್ಲರೂ ಸಂಸಾರದಲ್ಲಿ ಒಂದು ಬೀಳುತ್ತಾರೆ. ಲಕ್ಷ್ಮೀದೇವಿ ತಾನು ಅಪೇಕ್ಷೆ ಪಟ್ಲು, ಇಚ್ಛೆಯನ್ನು ಮಾಡಿದ್ಲು ಅಂತಂದ್ರೆ, ಅಭಿವ್ಯಕ್ತ ಮಾಡಿದ್ಲು ಅಂತಂದ್ರೆ ಮೋಕ್ಷ ಹೇತೋ. ಆ ಜೀವರಿಗೆ, ಯಾವ ಜೀವರನ್ನ ಸಂಸಾರದಿಂದ ಮುಕ್ತನನ್ನಾಗಿ ಮಾಡಬೇಕು ಅಂತ ತಾನು ಆ ಉದ್ದೇಶದಿಂದ ತನ್ನ ಕುಡಿನೋಟವನ್ನು ಚೆಲ್ಲಿದರೆ ಸಾಕು, ಲಕ್ಷ್ಮೀದೇವಿ ಆ ಜೀವರಿಗೆ ಮೋಕ್ಷವಾಗಿ ಹೋಗ್ತದೆ. ಹೀಗೆ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ. ಇವೆಲ್ಲವುಗಳಿಗೂ ಕೂಡ ಕಾರಣಳಾದಂತಹ ದೇವ್ಯಾ, ಆ ಲಕ್ಷ್ಮೀದೇವಿಗೆ, ಏಷಾಂ ಹೇತೋ ಕಾರಣಭೂತಾಯಾ ದೇವ್ಯಾ ಪ್ರಕೃತೆ, ಆ ಲಕ್ಷ್ಮೀದೇವಿಗೆ ಅಜ್ಞಾನಂ ಆಪಚ್ಚ ಕ್ವ ಅಂತ ಕೇಳ್ತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿಗೆ ಕೇವಲ ಕುಡಿನೋಟದಿಂದ ಜಗತ್ ಸೃಷ್ಟಿಯಾಗಬೇಕು ಅಂತಂದ್ರೆ, ಒಂದು ಯಾವುದೋ ಒಂದು ವಸ್ತುವನ್ನು ನಾವು ಸೃಷ್ಟಿ ಮಾಡಬೇಕು, ತಯಾರು ಮಾಡಬೇಕು ಅಂದ್ರೆ ಅದರ ಒಂದು ಜ್ಞಾನ ಇಲ್ಲದೇನೆ ಆ ಒಂದು ಪದಾರ್ಥವನ್ನ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಅಜ್ಞಾನ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಒಂದು ಘಟವನ್ನು ತಯಾರು ಮಾಡಬೇಕು, ಒಬ್ಬ ಕುಲಾಲ ಒಂದು ಘಟವನ್ನು ತಯಾರು ಮಾಡ್ತಾನೆ ಅಂದ್ರೆ, ಗಡಿಗೆಯನ್ನು ಮಾಡುವಂತಹ ವ್ಯಕ್ತಿ ಆ ಗಡಿಗೆಯನ್ನು ಮಾಡಬೇಕಾದರೆ
ಅವನಿಗೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಜ್ಞಾನ ಇದ್ದರೇನೆ ಅದನ್ನು ತಯಾರು ಮಾಡ್ಲಿಕ್ಕೆ ಆಗ್ತದೆ. ಅದರ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ, ಅಜ್ಞಾನ ಇತ್ತು ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ವಿಚಾರ ಮಾಡಿ. ಅಂದಮೇಲೆ ಲಕ್ಷ್ಮೀದೇವಿ ಇಡೀ ಜಗತ್ತನ್ನ ಕಷ್ಟಪಟ್ಟು ಅಲ್ಲ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿ ಎಲ್ಲವನ್ನೂ ಕೂಡ ತನ್ನ ಕುಡಿನೋಟ ಮಾತ್ರದಿಂದಲೇನೆ ಮಾಡ್ತಾ ಇದ್ದಾಳೆ ಅಂದ್ರೆ ಅಂತಹ ಲಕ್ಷ್ಮೀದೇವಿಗೆ ಅಜ್ಞಾನ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಹೀಗಾಗಿ ಕೇಳ್ತಾ ಇದ್ದಾರೆ, ಇಂತಹ ದೇವಿ ಲಕ್ಷ್ಮೀ ದೇವಿಗೆ ಅಜ್ಞಾನಂ ಆಪಚ್ಚ ಕ್ವ, ಅಜ್ಞಾನ ಆದ್ರೂ ಎಲ್ಲಿಂದ ಬರ್ತದೆ? ಇಷ್ಟು ಸಾಮರ್ಥ್ಯ, ತನ್ನ ಕುಡಿನೋಟದಿಂದ ಜಗತ್ತಿನ ಸೃಷ್ಟಿಯಾದಿ ಎಲ್ಲವನ್ನು ಮಾಡ್ತಾಳೆ ಅಂದ್ರೆ ಅಂತಹ ಸಾಮರ್ಥ್ಯ ಇರುವಂತಹ ಲಕ್ಷ್ಮೀದೇವಿಗೆ ಆಪತ್ತುಗಳಾದ್ರೆ ಎಲ್ಲಿಂದ ಬರ್ತದೆ? ಹೀಗಾಗಿ ಸರ್ವಥಾ ಅಜ್ಞಾನವೂ ಇಲ್ಲ, ಆಪತ್ತೂ ಇಲ್ಲ, ನಾಸ್ತಿ ಇತ್ಯರ್ಥ. ಲಕ್ಷ್ಮೀದೇವಿಗೆ ಅಜ್ಞಾನವೂ ಇಲ್ಲ. ಈ ರಾವಣ ಬಂದು ಕರೆದುಕೊಂಡು ಹೋಗುವಂತಹ ಪ್ರಸಂಗ, ಅಥವಾ ಮಾರೀಚ ತಾನು ರಾಮದೇವರನ್ನ ಆ ರೀತಿಯಾಗಿ ರಾಮದೇವರ ಒಂದೇನೋ ಒಂದು ರಾಮದೇವರಿಗೆ ವಿಘ್ನ ಬಂದಿದೆ ಅಂತ ಅನ್ನಿಸುವಂತೆ ಆ ಲಕ್ಷ್ಮಣ ಅಹೋ ಲಕ್ಷ್ಮಣ ಅಂತ ಒದರಿದ್ದು. ಅಂತಹ ಪ್ರಸಂಗದಾಗ ಸೀತಾದೇವಿ ಲಕ್ಷ್ಮಣನನ್ನ ಕಳಿಸಿಕೊಟ್ಟದ್ದು. ಹಾಗಾದ್ರೆ ಆಪತ್ತು ಬಂತು, ಕಷ್ಟ ಬಂತು ಸೀತಾದೇವಿಗೆ ಅಂತ ಸರ್ವಥಾ ತಿಳಿದುಕೊಳ್ಳೋದಲ್ಲ, ವಿಡಂಬನ ಮಾತ್ರ ಅದು. ಹಾಗಾಗಿ ಅವಳು ಸರ್ವಥಾ, ಅವಳಿಗೆ ಇಂತಹ ಸಾಮರ್ಥ್ಯ ಇರುವಂತಹ ಆ ಸೀತಾದೇವಿ ಲಕ್ಷ್ಮೀದೇವಿಗೆ ಆಪತ್ತಾದರೂ ಕೂಡ ಎಲ್ಲಿಂದ ಬರ್ತದೆ? ಸರ್ವಥಾ ಬರೋದಿಲ್ಲ. ಇಷ್ಟು. ದೇವ್ಯಾಹ ಅಜ್ಞಾನಂ ಆಪದಪಿ ಕ್ವ, ಅಜ್ಞಾನವಾಗ್ಲಿ ಆಪತ್ತಾಗ್ಲಿ ಎಲ್ಲಿಂದ ತಾನೇ ಬರ್ತದೆ? ನಾಸ್ತಿ ಇತ್ಯರ್ಥ, ಸರ್ವಥಾ ಬರೋದಿಲ್ಲ, ಇಲ್ಲವೇ ಇಲ್ಲ ಅಂತ ತಿಳಿಸಿಕೊಟ್ಟದ್ದು. ಅಂದ ಮೇಲೆ ನೋಡಿ, ದೇವ್ಯಾಹ ಸಕಾಶಾದಪಿ ಹರೇಃ ಉತ್ತಮಸ್ಯ ಇತಿ ಶೇಷಃ. ಈ ಅಜ್ಞಾನ ಆಪತ್ತು ಇತ್ಯಾದಿಗಳು ಆ ಲಕ್ಷ್ಮೀದೇವಿಗೆ ಇಲ್ಲ ಅಂದ ಮೇಲೆ ಆ ಲಕ್ಷ್ಮೀದೇವಿಗಿಂತಲೂ ಕೂಡ ಅನಂತಪಟ್ಟು, ಲೆಕ್ಕವಿಲ್ಲದಷ್ಟು, ಅಂತವಿಲ್ಲದಷ್ಟು ಉತ್ತಮನಾದಂತಹ ಆ ಭಗವಂತನಿಗೆ ಅಜ್ಞಾನಾದಿಕಂ ಕಿಮು ಹರೇಹೇ, ಕಿಮು ಒಂದು ಶಬ್ದ ಇದೆ, ಹರೇಹೇ ಕಿಮು, ಹರೇಹೇ ಅಂದರೆ ಅಷ್ಟು ಇಟ್ಕೊಳ್ಬೇಕು, ಲಕ್ಷ್ಮೀದೇವಿಗಿಂತಲೂ ಉತ್ತಮನಾದಂತಹ ಹರಿಗೆ ಭಗವಂತನಿಗೆ ಅಜ್ಞಾನಂ ಆಪತ್ ಕಿಮು, ಅಜ್ಞಾನ ಆಪತ್ತುಗಳು ಇಲ್ಲ ಅಂತ ಏನ್ ಹೇಳೋದು? ಅಜ್ಞಾನಾದಿಕಂ ಕಿಮು ಅಂದ್ರೆ ಕಥಂ ಸ್ಯಾತ್, ಹೇಗೆ ತಾನೇ ಬರ್ಲಿಕ್ಕೆ ಸಾಧ್ಯ? ಸರ್ವಥಾ ಭಗವಂತನಿಗೆ ಅಜ್ಞಾನ ಆಪತ್ತು ಇತ್ಯಾದಿ ಯಾವ ದೋಷಗಳು ಕೂಡ ಭಗವಂತನಿಗೆ ಇಲ್ಲ ಅಂತ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗ್ತದೆ. ಹಾಗೆ ಯಾಕೆ ಮಾಡಿದ್ರು ಮತ್ತೆ ರಾಮದೇವರು? ಗೊತ್ತಿಲ್ಲದಂತೆ ಅವನನ್ನ ಮಾರೀಚನನ್ನ ಬೆನ್ನಟ್ಟಿ ಹೋದದ್ದು, ಸೀತಾದೇವಿ ರಾಮ ಒದರಿದ ಅಂತ ಲಕ್ಷ್ಮಣನನ್ನ ಕಳಿಸಿದ್ದು, ದುಃಖವನ್ನ ಪಟ್ಟಂತೆ ತೋರಿಸಿದ್ದು ಎಲ್ಲವೂ ಮತ್ತೆ ಯಾಕೆ ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯವನ್ನ ಕೊಡ್ತಾರೆ. ಕಥಂ ಯಸ್ಮಾತ್ ತಸ್ಮಾತ್ ಸುರನರಾದಿವತ ವಿಕ್ರೀಡತೋ ಕ್ರೀಡಾಂ ಕುರ್ವತೋ ದೇವ್ಯಾಹ ಹರೇಃ. ಆ ದೇವತೆಗಳಂತೆ ಮತ್ತು ಮನುಷ್ಯರಂತೆ ಈ ರೀತಿಯಾಗಿ ವಿಡಂಬನವನ್ನು ಮಾಡ್ತಾ ಇರ್ತಾರೆ. ಸುರ ನರಾದಿವತ ವಿಕ್ರೀಡತೋಹೋ, ಆ ಸುರನರಾದಿಗಳಂತೆ ಏನು ಕ್ರೀಡೆಯನ್ನ ಚಿತ್ರವಾಗಿ ನಾಟಕವನ್ನ ಮಾಡ್ತಾರಲ್ಲ, ಇದು ಎದಕ್ಕೆ ಅಂತಂದ್ರೆ ವಿಡಂಬನ ಮಾತ್ರಂ ಏತತ್, ಇದು ಕೇವಲ ನಾಟಕ. ಆ ಸುರನರಾದಿಗಳಂತೆ ಏನು ಕ್ರೀಡೆಯನ್ನು ಮಾಡ್ತಾರೆ ಎಲ್ಲವೂ ಕೂಡ ಇದು ವಿಕ್ರೀಡಿತಂ, ವಿಡಂಬನ ಮಾತ್ರಮೇವ, ಇದು ವಿಡಂಬನೆ. ಯಾಕೆ ವಿಡಂಬನೆ ಮಾಡಿದ್ದು ಅಂದ್ರೆ ಅಸುರಾಣಾಂ, ಅಸುರರಿಗೆ ಒಂದು ಅಜ್ಞಾನವನ್ನ ಉಂಟು ಮಾಡುವುದಕ್ಕಾಗಿ, ಅವರಿಗೆ ಮೋಹನವನ್ನು ಉಂಟು ಮಾಡುವುದಕ್ಕಾಗಿ ಈ ರೀತಿಯಾಗಿ ಭಗವಂತ ಲಕ್ಷ್ಮೀದೇವಿಯರು ವಿಡಂಬನವನ್ನ ಮಾಡ್ತಾರೆ. ಸುರಾಣಾಂ ಶಬ್ದ ಇಟ್ಕೋಬೇಕು. ಸುರಾಣಾಂ, ಅಸುರರಿಗೆ ವಿಡಂಬನ ಮಾತ್ರ ಮೇತದ, ಅವರಿಗೆ ಮೋಹನವನ್ನು ಉಂಟು ಮಾಡುವುದಕ್ಕಾಗಿ ಇದು ವಿಡಂಬನ ಮಾತ್ರ, ವಿಡಂಬನವನ್ನು ಮಾಡಿದ್ದು. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದನ್ನು ಬರೀತಾರೆ, ಸ್ವಯೋಗ್ಯತಾ ಅಧಿಕ ಕೃತ ಕರ್ಮಣಾಂ ದೇವಾನಾಮಪಿ ಇದು ಶೇಷಃ. ಹಿಂದಿಯೂ ಬಂದಿದೆ ಒಂದ್ಸತೆ. ಅಂದ್ರೆ ಭಗವಂತ ಈ ರೀತಿಯಾಗಿ ವಿಡಂಬನೆಯನ್ನು ಮಾಡೋದು, ದೋಷ ಇದ್ದಂತೆ ತೋರಿಸೋದು, ದುಃಖಾದಿಗಳಾದಂತೆ ಜ್ಞಾನ ಇಲ್ಲದಂತೆ ಇತ್ಯಾದಿ ವಿಡಂಬನೆಯನ್ನು ಭಗವಂತ ಮಾಡ್ತಾನಲ್ಲ, ಈ ವಿಡಂಬನೆ ಮಾಡೋದು ಕೇವಲ ಅಜ್ಞಾನಿಗಳಿಗೆ ಅಂತ ಅಲ್ಲ.
ಅಜ್ಞಾನಿಗಳಿಗೆ ಮೋಹನವನ್ನು ಉಂಟು ಮಾಡುವುದಕ್ಕಾಗಿ ಮಾತ್ರ ಅಂತ ಅರ್ಥ ಅಲ್ಲ. ಹಿಂದೆ ಹೇಳಿದ್ದಾರೆ ತಾತ್ಪರ್ಯ ನಿರ್ಣಯದಲ್ಲೇನೆ, ದೇವತೆಗಳಿಗೂ ಕೂಡ ಅವರಿಗೂ ಸ್ವಲ್ಪ ಮೋಹನವನ್ನು ಉಂಟು ಮಾಡುವುದಕ್ಕಾಗಿ. ಈ ದೇವತೆಗಳಿಗೆ ಯಾಕೆ ಮೋಹನವನ್ನು ಉಂಟು ಮಾಡಬೇಕು ಅಂತಂದ್ರೆ, ಸ್ವಯೋಗ್ಯತಾಧಿಕ ಕೃತಕರ್ಮಣ, ಯಾವ ದೇವತೆಗಳು ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನು ಕರ್ಮವನ್ನು ಮಾಡಬೇಕು ಅಂತಿರ್ತದೋ ಅದಕ್ಕೂ ಅಧಿಕವಾಗಿ ಮಾಡಿದಾಗ ಅದನ್ನ ಕಳಿಬೇಕು. ಅದನ್ನ ಕಳಿಯೋದಕ್ಕಾಗಿ ಭಗವಂತ ಆ ರೀತಿಯಾಗಿ ಅವರಿಗೂ ಕೂಡ ಮೋಹನವನ್ನ ಉಂಟು ಮಾಡ್ತಾನೆ. ಹಿಂದಿನ ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಯಾರ್ಯಾರು ರಾಮಾವತಾರದಲ್ಲಿ ಅಧಿಕವಾಗಿ ಪುಣ್ಯವನ್ನ ಗಳಿಸಿದ್ದಾರೋ ಅವರನ್ನ ಭಗವಂತ ಮುಂದೆ ಕೃಷ್ಣಾವತಾರದಲ್ಲಿ ಅದನ್ನ ಹ್ರಾಸ ಮಾಡಿದ್ದು, ಯಾರು ಹಿಂದಿನ ಅವತಾರದಲ್ಲಿ ಭಗವಂತನ ಒಂದು ಸೇವೆಯನ್ನ ತಮ್ಮ ಯೋಗ್ಯತಾನುಸಾರವಾಗಿ ಅದನ್ನ ಪಡೆದುಕೊಂಡಿಲ್ವೋ ಅವರನ್ನ ಮುಂದಿನ ಆ ಅವತಾರದಲ್ಲಿ ಹೆಚ್ಚಿನದಾಗಿ ಸೇವೆಯನ್ನ ಮಾಡಿಸಿ ಅವರಿಗೆ ತಕ್ಕ ಫಲವನ್ನ ಭಗವಂತ ಕೊಟ್ಟ ಅಂತ ಕೇಳ್ತೇವೆ ಹಿಂದೆ. ಹೀಗಾಗಿ ಆ ಭಗವಂತ ಲಕ್ಷ್ಮೀದೇವಿ ತಾವು ಮಾಡುವಂತಹ ವಿಡಂಬನ ಇದು ಅಸುರರಿಗೂ ಹೌದು, ದೇವತೆಗಳಿಗೂ ಹೌದು. ದೇವತೆಗಳಿಗೆ ಮಾತ್ರ ಅವರಿಗೆ ಅಸುರರನ್ನ ಅಂಧಂತಮಸ್ಸಿಗೆ ಕಳಿಸೋದಕ್ಕಾಗಿ ಮೋಹನವನ್ನು ಮಾಡುವುದು. ದೇವತೆಗಳನ್ನು ಹಾಗಲ್ಲ, ಅವರಿಗೆ ಬಂದಂತಹ ಅಧಿಕವಾದಂತಹ ಏನೋ ಒಂದು ಫಲ ಸಿಕ್ಕಿರ್ತದೋ ಅದನ್ನ ಕಡಿಮೆ ಮಾಡುವುದಕ್ಕಾಗಿ. ಅದಕ್ಕಾಗಿ ಅವರಿಗೂ ಕೂಡ ಈ ರೀತಿಯಾಗಿ ಭಗವಂತ ಲಕ್ಷ್ಮೀದೇವಿಯರು ಮೋಹನವನ್ನ ಮಾಡ್ತಾರೆ, ವಿಡಂಬನವನ್ನ ಮಾಡಿ ತೋರಿಸ್ತಾರೆ. ಹೀಗಾಗಿ ಸರ್ವಥ ಆ ಲಕ್ಷ್ಮೀದೇವಿ ಭಗವಂತನಿಗೆ ಅಜ್ಞಾನಾದಿ ದೋಷಗಳು ಇಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇಷ್ಟು ನಿರ್ಣಯವನ್ನ ಮಾಡಿ ತಿಳಿಸಿ ಮತ್ತೆ ಮುಂದಿನ ಕಥಾಭಾಗವನ್ನ ತಿಳಿಸ್ತಾರೆ. 37ನೆಯ ಶ್ಲೋಕ. ದೇವ್ಯಾ ಸಮೀಪಮಥ ರಾವಣ ಆಸಸಾದ ಸಾದೃಶ್ಯತಾಮಗಮದಪ್ಯವಿಷಹ್ಯ ಶಕ್ತಿಃ ಸೃಷ್ಟ್ವಾತ್ಮನ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸಮರ್ಚಿತಪದಾನ್ಯವಸಚ್ಛಿವಾಭ್ಯಾಂ ದೇವ್ಯಾ ಸಮೀಪಮಥ ರಾವಣ ಆಸಸಾದ ಸಾದೃಶ್ಯತಾಮಗಮದಪ್ಯವಿಷಹ್ಯ ಶಕ್ತಿಃ ಸೃಷ್ಟ್ವಾತ್ಮನ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸಮರ್ಚಿತಪದಾನ್ಯವಸಚ್ಛಿವಾಭ್ಯಾಂ ಎಂಬುದಾಗಿ 37ನೆಯ ಶ್ಲೋಕ. ಪದವಿಭಾಗ. ದೇವ್ಯಾಹ ಸಮೀಪಂ ಅಥ ರಾವಣಃ ಆಸಸಾದ ಸಾ ಅದೃಶ್ಯತಾಂ ಅಗಮತ್ ಅಪಿ ಅವಿಷಹ್ಯ ಶಕ್ತಿಃ ಸೃಷ್ಟ್ವಾ ಆತ್ಮನಃ ಪ್ರತಿಕೃತಿಂ ಪ್ರಯಯೌ ಚ ಶೀಘ್ರಂ ಕೈಲಾಸಂ ಅರ್ಚಿತಪದ ನ್ಯವಸತ್ ಶಿವಾಭ್ಯಾಂ ಎಂಬುದಾಗಿ ಪದವಿಭಾಗ. ಹಿಂದಿನ ಕಥೆ ಆಗಿದ್ದೇನು ಅಂದ್ರೆ ಸೀತಾದೇವಿ ಲಕ್ಷ್ಮಣನನ್ನ ಕಳಿಸಿಕೊಟ್ಟದ್ದು. ಹೋಗು ಅಂತ ಹೇಳಿದ್ದು. ಲಕ್ಷ್ಮಣ ತಾನು ಹೊರಟ. ಧನುರ್ಬಾಣಗಳು ಹಿಡಿದುಕೊಂಡು ರಾಮದೇವರು ಯಾವ ಮಾರ್ಗದಲ್ಲಿ ಹೋಗಿದ್ರು ಅದೇ ಮಾರ್ಗವನ್ನೇ ಅನುಸರಿಸಿ ಹೋದ ಅಂತ ಕಥೆಯಾಗಿದ್ದು. ಮುಂದೆ ಏನಾಯಿತು ಆ ಪ್ರಸಂಗದಲ್ಲಿ ಅಂತ ಹೇಳ್ತಾರೆ. ದೇವ್ಯಾಹ ಸಮೀಪಂ ರಾವಣ ಆಸಸಾದ. ಆ ಪ್ರಸಂಗದಲ್ಲಿ ರಾವಣ ಅದೇ ವಿಚಾರವನ್ನು ಮಾಡಿದ್ದು, ಆ ಮಾರೀಚನ ಹಂಗೆ ಹೇಳಿದ್ದು, ನೀ ಈ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು, ನಾ ಅಲ್ಲಿ ಹೋಗಿ ಸೀತಾಪಹರಣವನ್ನ ಮಾಡ್ತೇನೆ ಅಂತ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿಸಿದ್ದು. ಅದಕ್ಕೆ ಅಥ ಅಂದ್ರೆ ಲಕ್ಷ್ಮಣ ರಾಮ ಇದ್ದಲ್ಲಿ ಹೋದ ಮೇಲೆ ಸೀತೆಯನ್ನ ಬಿಟ್ಟು, ಆಗ ರಾವಣ ದೇವ್ಯಾಹ ಸಮೀಪಂ ಆಸಸಾದ, ಆ ಸೀತಾದೇವಿಯ ಸಮೀಪಕ್ಕೆ ಬಂದ, ಸಮೀಪವನ್ನು ಹೊಂದಿದ, ಸಮೀಪಕ್ಕೆ ಬಂದ. ಆ ಪ್ರಸಂಗದಲ್ಲಿ ಆ ಸೀತಾದೇವಿ ತಾನೇನು ಮಾಡಿದ್ಲು ಅಂತಂದ್ರೆ,
ಅವಿಷಹ್ಯ ಶಕ್ತಿ. ಆ ಲಕ್ಷ್ಮೀದೇವಿಯ ಸಾಮರ್ಥ್ಯ ಶಕ್ತಿ ಎಷ್ಟು ಅಂತಂದ್ರೆ ಹಿಂದೆ ಕೇಳಿದ್ದೆ ಹಿಂದಿನ ಶ್ಲೋಕದಲ್ಲಿ. ಇಲ್ಲೂ ಹೇಳ್ತಾರೆ ಅವಿಷಹ್ಯ ಶಕ್ತಿ ಸೋಢುಂ ಅಶಕ್ಯ ಶಕ್ತಿ. ಅವಳ ಶಕ್ತಿಯನ್ನ ಸಹಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೇವರನ್ನ ಬಿಟ್ರೆ ಯಾವ ವ್ಯಕ್ತಿಗಳಿಗೂ ಕೂಡ ಲಕ್ಷ್ಮೀದೇವಿಯ ಶಕ್ತಿಯನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಸೋತ್ ಹೋಗಬೇಕು. ಅಂತಹ ಒಂದು ಶಕ್ತಿ ಆ ಲಕ್ಷ್ಮೀದೇವಿಗೆ ಸೀತಾದೇವಿಗೆ ಇದ್ದದ್ದು. ಹೀಗಾಗಿ ಅದಕ್ಕೆ ಅವಿಷಹ್ಯ ಶಕ್ತಿ. ನೋಡ್ಬೇಕಾದ್ರೆ ಆ ಲಕ್ಷ್ಮೀದೇವಿ ಸೀತಾದೇವಿ ತಾನು ಆಗಿಂದಾಗಲೇನೆ ರಾವಣನನ್ನು ಸಂಹಾರ ಮಾಡಿಬಿಡುವುದಾಗಿತ್ತು. ಇಂತಹ ಶಕ್ತಿ ಇದೆ. ಅದೇ ಭಗವಂತನ ಕಾರ್ಯ. ರಾವಣನ ಅಲ್ಲೇ ಸಂಹಾರ ಮಾಡಿಬಿಟ್ಟಿದ್ರೆ ಇನ್ನೂ ಅಸುರರನ್ನ ಸಂಹಾರ ಮಾಡಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಎಲ್ಲರನ್ನ ಸಂಹಾರ ಮಾಡಬೇಕು ಅಂತ ಅನ್ನುವ ಸಲುವಾಗಿ ಆ ರೀತಿಯಾಗಿ ವಿಡಂಬನೆಯನ್ನ ಮಾಡ್ತಾ ಇದ್ದಾಳೆ. ಅವಿಷಹ್ಯ ಶಕ್ತಿ, ಅದಕ್ಕೆ ಅವಿಷಹ್ಯ ಶಕ್ತಿ ಅಂತ ಹೇಳಿದ್ದು. ಸಹಿಸಲು ಶಕ್ಯವಾಗದೇ ಇರುವಂತಹ ಶಕ್ತಿ ಅಂದ್ರೆ ಅಸಾಧಾರಣವಾದ ಶಕ್ತಿ. ಅಂತಹ ಶಕ್ತಿ ಇರುವಂತಹ ಆ ಸೀತಾದೇವಿ ತಾನೇನು ಮಾಡಿದ್ಲು ಅಂದ್ರೆ ರಾವಣ ಬಂದಾಗ ಆತ್ಮನಃ ಪ್ರತಿಕೃತಿಂ ಸೃಷ್ಟವ. ಆತ್ಮನಃ ಅಂದ್ರೆ ತನ್ನಂತೆ ಇರುವಂತಹ ತನ್ನದೇ ಆದಂತಹ ಒಂದು ಪ್ರತಿಕೃತಿ, ತನ್ನಂತೆ ಇರುವಂತಹ ಒಂದು ಆ ಪ್ರತಿಕೃತಿ ಅಂದ್ರೆ ಪ್ರತಿಮಾ, ಆ ಪ್ರತಿಮೆಯನ್ನ ಸೃಷ್ಟವ ತನ್ನ ಸೃಷ್ಟಿ ಮಾಡಿದ್ಲು, ಉತ್ಪಾದನೆ ಮಾಡಿದ್ಲು, ಸೃಷ್ಟಿ ಮಾಡಿದ್ಲು. ಹೇಗೆ ಅಂದ್ರೆ ಅಗ್ನಿನ ಇತಿ ಶೇಷಃ, ಅಗ್ನಿದೇವರ ಮುಖಾಂತರವಾಗಿ ಅದನ್ನ ತನ್ನ ಪ್ರತಿಕೃತಿಯನ್ನ ಆ ಪ್ರತಿಮೆಯನ್ನ ಸೃಷ್ಟಿ ಮಾಡಿಸಿ ಮುಂದೆ ಆ ಸೀತಾದೇವಿ ತಾನೇನು ಮಾಡಿದ್ಲು ಅಂದ್ರೆ ಆ ಪ್ರತಿಮೆಯನ್ನ ಅಲ್ಲಿ ಸೀತಾಕೃತಿಯನ್ನ ಅಲ್ಲಿ ಇಟ್ಟು ತಾನು ಅದೃಶ್ಯತಾಂ ಅಗಮತ್, ಅದೃಶ್ಯಳಾಗಿ ಹೋದ್ಲು. ಆ ರಾವಣ ಬಂದಂತಹ ಪ್ರಸಂಗದಲ್ಲಿ ತನ್ನದೇ ಆದಂತಹ ಒಂದು ಪ್ರತಿಕೃತಿಯನ್ನ ಅಲ್ಲಿ ಇಟ್ಟು ಅದೃಶ್ಯಳಾಗಿ ಅಲ್ಲಿಂದ ಹೋದ್ಲು. ಎಲ್ಲಿ ಹೋದ್ಲು ಅಂದ್ರೆ ಕೈಲಾಸಂ ಪ್ರತಿ ಪ್ರಯಯವು, ಕೈಲಾಸಂ ಪ್ರತಿ ಶೀಘ್ರಂ ಪ್ರಯಯವು, ಶೀಘ್ರವಾಗಿ ಲಕ್ಷ್ಮೀ ಸೀತಾದೇವಿ ಕೈಲಾಸವನ್ನ ಕುರಿತು ಹೋದ್ಲು. ಮತ್ತೆ ಅಲ್ಲೇನ್ ಮಾಡ್ತಾ ಇದ್ದಾಳೆ ಅಂದ್ರೆ ಕೈಲಾಸವನ್ನ ಕುರಿತು ಹೋಗಿ ಏನ್ ಮಾಡಿದ್ಲು ಅಂದ್ರೆ ಶಿವಾಭ್ಯಾಂ ಅರ್ಚಿತ ಪದ ನ್ಯವಸತ್. ಶಿವಾಭ್ಯಾಂ ಅಂದ್ರೆ ಶಿವಾಚ ಶಿವಶ್ಚ ತಥಾ ತಾಭ್ಯಾಂ, ಶಿವ ಅಂದ್ರೆ ಪಾರ್ವತಿ, ಆ ಪಾರ್ವತಿ ಮತ್ತು ರುದ್ರದೇವರಿಂದ ಅರ್ಚಿತ ಪದ, ಪೂಜಿತ ಪದ, ಅವರಿಂದ ಇಬ್ಬರಿಂದಲೂ ಕೂಡ ಪೂಜಿತಳಾದವಳಾಗಿ, ಅವರಿಬ್ಬರಿಂದಲೂ ಪೂಜೆ ಮಾಡಿಸಿಕೊಂಡವಳಾಗಿ ನ್ಯವಸತ್, ಆ ಸೀತಾದೇವಿ ಆ ಕೈಲಾಸದಲ್ಲಿಯೇನೆ ತಾನು ವಾಸವನ್ನ ಮಾಡಿದ್ಲು. ಆದರೆ ಇಲ್ಲಿ ಮಾತ್ರ ಆಶ್ರಮದಲ್ಲಿ ಮಾತ್ರ ಒಂದು ಸೀತಾಕೃತಿಯನ್ನ ನಿರ್ಮಾಣ ಮಾಡಿ ಅಲ್ಲಿ ಇಟ್ಟು ತಾನು ಅದೃಶ್ಯಳಾಗಿ ಕೈಲಾಸಕ್ಕೆ ಹೋದಳು ಅಂತ ಆ ಕಥೆಯನ್ನ ತಿಳಿಸ್ತಾರೆ. ಇಷ್ಟು ಕಥೆಯನ್ನ ತಿಳಿಸಿ ಮತ್ತೆ ಮುಂದಿನ ವಿಚಾರವನ್ನ ತಿಳಿಸ್ತಾರೆ. ಇಲ್ಲಿ ವಿಚಾರ ನಿರ್ಣಯವನ್ನು ತಿಳಿಸ್ತಾ ಮುಂದಿನ ಕಥೆಯನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ನನು ರಾವಣಸ್ಯ ನಿಶ್ಚೇತನ ಪ್ರತಿಮಾಯಾಂ ಸೀತಾ ಇಯಂ ಇತಿ ಕಥಂ ಬುದ್ಧಿ ಅಭೂತ್. ನೋಡಿ, ರಾವಣ ನೋಡ್ತಾ ಇದ್ದದ್ದು ಸೀತಾಕೃತಿ. ಅದು ಸೀತಾಕೃತಿಯನ್ನ ನೋಡಿ ಆ ಸೀತಾಕೃತಿಯನ್ನ ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ಬುದ್ಧಿ ಬಂದದ್ದು ರಾವಣನಿಗೆ. ಸೀತಾದೇವಿ ಅಂತ ತಿಳಿದುಕೊಂಡು ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ. ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ. ರಾವಣನಿಗೆ ಈ ಸೀತಾಕೃತಿ ಅದು ಏನೋ ಅದರಲ್ಲಿ ಚೈತನ್ಯ ಇರಲಿಲ್ಲ, ಕೇವಲ ಪ್ರತಿಮೆ ಇದ್ದಂತೆ ಇತ್ತದು. ರಾವಣನಿಗೆ ನಿಶ್ಚೇತನ ಪ್ರತಿಮಾಯಾಮ್, ಚೇತನ ಇಲ್ಲದೆ ಇರುವಂತಹ ಪ್ರತಿಮೆಯ ಒಳಗೆ ಇವಳು ಸೀತಾದೇವಿ ಅಂತ ರಾವಣನಿಗೆ ಬುದ್ಧಿ ಹೇಗೆ ಬಂತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು 38ನೆಯ ಶ್ಲೋಕ. ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರೋ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧ್ಯೈ ಆದಾಯ ತಾಮಥ ಯಯೌ ರಜನೀಚರೇಂದ್ರೋ ಹತ್ವಾ ಜಟಾಯುಷಮುರುಶ್ರಮತೋ ನಿರುದ್ಧಃ ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರೋ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧ್ಯೈ
ಆದಾಯ ತಾಮಥ ಯಯೌ ರಜನೀಚರೇಂದ್ರೋ ಹತ್ವಾ ಜಟಾಯುಷಮುರುಶ್ರಮತೋ ನಿರುದ್ಧಃ ಎಂಬುದಾಗಿ 38ನೆಯ ಶ್ಲೋಕ ಪದವಿಭಾಗ. ತಸ್ಯಾಹ ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ ದೇವ್ಯಾಃ ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧ್ಯೈ ಆದಾಯ ತಾಂ ಅಥ ಯಯೌ ರಜನೀಚರೇಂದ್ರಃ ಹತ್ವಾ ಜಟಾಯುಷಂ ಉರುಶ್ರಮತಃ ನಿರುದ್ಧಃ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದದಲ್ಲಿ, ರಾವಣನಿಗೆ ಆ ಪ್ರತಿಮೆಯಲ್ಲಿ ಇವಳು ಸೀತಾದೇವಿ ಅಂತ ಬುದ್ಧಿ ಹೇಗೆ ಬಂತು ಅಂತ ಕೇಳಿದ್ದು. ಜಡವಾದಂತಹ ಪ್ರತಿಮೆ, ಪ್ರತಿಕೃತಿ, ಅದರಲ್ಲಿ ಇವಳು ಸೀತಾದೇವಿ ಅಂತ ಬುದ್ಧಿ ಹೇಗೆ ಬಂತು ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಶಕ್ರ ಅಂದ್ರೆ ಇಂದ್ರದೇವರು. ಆ ಇಂದ್ರದೇವರು ಏನು ಮಾಡಿದ್ದು ಅಂದ್ರೆ, ತಸ್ಯಾಹ ಕೈಲಾಸಂ ಪ್ರತಿ ಗತಾಯಾಹ ದೇವ್ಯಾಹ ಸೀತಾಯಾಹ, ತಸ್ಯಾಹ ದೇವ್ಯಾಹ ಕೈಲಾಸವನ್ನ ಕುರಿತು ಹೋದಂತಹ ಆ ಸೀತಾದೇವಿಯ ಒಂದು ಸನ್ನಿಧಿಯುತಾಂ, ಸನ್ನಿಧಾನಯುಕ್ತಾಂ, ಆ ಪ್ರತಿಕೃತಿ ಏನಿದೆಯಲ್ಲ, ಆ ಪ್ರತಿಕೃತಿಯೊಳಗೆ ಸ್ವಲ್ಪ ಸೀತಾದೇವಿಯ ಸನ್ನಿಧಾನವೂ ಇತ್ತು. ಒಳಗೆ ಗುಪ್ತವಾಗಿ ಕೂತಿದ್ಲು ಸೀತಾದೇವಿ. ರೂಪದಿಂದ ಅಲ್ಲಿ ಹೋದದ್ದು ಕೈಲಾಸಕ್ಕೆ, ಮತ್ತೊಂದು ರೂಪದಿಂದ ಅಲ್ಲಿ ಸನ್ನಿಹಿತಳಾಗಿ ಇದ್ದಾಳೆ. ಸನ್ನಿಧಿಯುತಾಂ ಯುಕ್ತಾಂ, ಅಂತಹ ಸನ್ನಿಧಿಯಿಂದ ಕೂಡಿದಂತಹ ತಾಂ ಆಶ್ರಮೇ ನಿರ್ಮಿತಾಂ ಪ್ರತಿಕೃತಿಂ, ಆಶ್ರಮದಲ್ಲಿ ನಿರ್ಮಿತವಾದಂತಹ ಪ್ರತಿಕೃತಿ, ಸೀತಾಕೃತಿ ಏನಿದೆಯಲ್ಲ, ಆ ಸೀತಾದೇವಿಯ ಪ್ರತಿಮೆ ಏನಿದೆಯಲ್ಲ, ಅಂತಹ ಪ್ರತಿಮೆಯನ್ನ ಇಂದ್ರದೇವರು ಏನು ಮಾಡಿದರು ಅಂದ್ರೆ ವ್ಯವಹಾರ ಸಿದ್ಧೈ, ಸುಮ್ಮನೆ ಇದೆ, ಅದು ಕೂತಿದೆ ಅಷ್ಟೇ, ಒಂದು ಕಡೆ ಇದೆ ಅದು ಆ ಪ್ರತಿಮೆ, ಅದರಲ್ಲಿ ಏನು ಚಲನವಲನಾದಿಗಳು ಏನೂ ಇಲ್ಲ. ಹೀಗಾಗಿ ಅಂತ ಚಲನವಲನಾದಿಗಳು ವ್ಯಾಪಾರ ಸಿದ್ಧವಾಗಬೇಕು ಅನ್ನುವ ಸಲುವಾಗಿ ವ್ಯವಹಾರ ಸಿದ್ಧೈ, ಅದಕ್ಕಾಗಿ ಇಂದ್ರದೇವರು ಏನು ಮಾಡಿದರು ಅಂದ್ರೆ ತಾಂ ಪ್ರತಿಕೃತಿಂ ಪ್ರವಿವೇಶ, ಆ ಸೀತಾಕೃತಿಯನ್ನ ಇಂದ್ರದೇವರು ಪ್ರವೇಶ ಮಾಡಿದರು. ಇದಕ್ಕೆ ಇದು ವ್ಯವಹಾರ ಸಿದ್ಧೈ, ಆ ವ್ಯವಹಾರ ಸಿದ್ಧವಾಗಬೇಕಾಗಿದೆ. ಏನು ವ್ಯವಹಾರ? ಗತ್ಯಾದಿ ವ್ಯಾಪಾರ ಸಿದ್ಧಾರ್ಥಂ, ಎಲ್ಲ ಚಲನವಲನಾದಿಗಳು ಆ ದೇಹದಲ್ಲಿ ಆಗಬೇಕೆಲ್ಲವೂ ಕೂಡ. ಅದಕ್ಕಾಗಿ ಆ ಇಂದ್ರದೇವರು ಪ್ರವೇಶವನ್ನ ಮಾಡಿದರು. ಆಯ್ತು, ಮುಂದೆ ಏನಾಯ್ತು? ಪ್ರವೇಶವನ್ನು ಮಾಡಿದ ಮೇಲೆ ಅಲ್ಲಿ ಚಲನವಲನಾದಿಗಳು ಬಂದಿದ್ದಕ್ಕೆ ರಾವಣ ಅದನ್ನು ನೋಡಿ, ಸೀತಾದೇವಿಯಂತೆ ಆಕೃತಿ ಇದೆ, ಒಳಗೆ ಇಂದ್ರದೇವರು ಕೂತು ಆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವಳೇ ಸೀತಾದೇವಿ ಅಂತ ರಾವಣನಿಗೆ ಬುದ್ಧಿ ಹುಟ್ಟಿದ್ದು. ಆಯ್ತು, ಮುಂದೆ ಅಥ ಇಂದ್ರ ಪ್ರವೇಶಾನಂತರಂ ಆದಾಯತಾಮಥ ಅಂತಿದೆ. ಅಥ ಇಂದ್ರದೇವರು ಪ್ರವೇಶ ಮಾಡಿದ ನಂತರದಲ್ಲಿ ಆ ರಾವಣ ಏನು ಮಾಡಿದ ಅಂದ್ರೆ ಸೀತಾದೇವಿ ಅಂತ ತಿಳಿದುಕೊಂಡ. ತಾಂ ಆದಾಯ, ಅಥ ರಜನೀಚರೇಂದ್ರ, ಆ ರಾವಣ ರಜನೀಚರೇಂದ್ರ, ರಾಕ್ಷಸರಿಗೆ ಇಂದ್ರನಾದ ಒಡೆಯನಾದಂತಹ ಆ ರಾವಣ ತಾಂ ಆದಾಯ ಯಯೌ, ಆ ಸೀತಾಕೃತಿಯನ್ನ ತೆಗೆದುಕೊಂಡು ಅಪಹಾರ ಮಾಡಿಕೊಂಡು ತಾನು ಹೊರಟ. ಹೇಗೆ ಹೊರಟ? ಏನು ಮಾಡಿ ಹೊರಟ ಅಂದ್ರೆ ಹಾಗೆ ಹೋಗಿದ್ದಲ್ಲ. ಆ ಹೋಗುವಾಗ ಏನಾಯ್ತು ಅಂತ ಹೇಳ್ತಾರೆ. ಕಿಂ ಕೃತ್ವ, ಏನು ಮಾಡಿ ಹೋದ ಅಂತಂದ್ರೆ ಮಧ್ಯದಲ್ಲಿ ಉರುಶ್ರಮತಃ ನಿರುದ್ಧ, ಅತಿ ಪ್ರಯಾಸೇನ ನಿರುದ್ಧ ರೋಜಿತ ಸನ್, ಸೀತಾದೇವಿಯನ್ನು ಕರೆದುಕೊಂಡು ಹೊಂಟಿದ್ದಾನೆ ಅಂತ ಜಟಾಯು ಪಕ್ಷಿ ತಾನೇನು ಮಾಡಿತು ಅಂದ್ರೆ ಅತಿಶ್ರಮದಿಂದ, ಭಾರೀ ಪ್ರಯಾಸದಿಂದ, ಕಷ್ಟದಿಂದ ಆ ರಾವಣನನ್ನ ತಡಿತಾನೆ. ತಡೆದರೂ ಕೂಡ ಆ ರಾವಣ ಏನು ಮಾಡ್ತಾನಂದ್ರೆ ಜಟಾಯುಷಂ ಹತ್ವ, ಆ ಜಟಾಯು ಪಕ್ಷಿಯನ್ನ ಸಂಹಾರ ಮಾಡ್ತಾನೆ. ಅವನನ್ನು ಸಂಹಾರ ಮಾಡಿ ರಜನೀಚರೇಂದ್ರ ತಾಂ ಆದಾಯೋ, ಆ ಸೀತಾಕೃತಿಯನ್ನ ತಾನು ತೆಗೆದುಕೊಂಡು ಹೋದ. ಜಟಾಯುವನ್ನ ಸಂಹಾರ ಮಾಡಿ ಮುಂದೆ ಆ ಸೀತಾಕೃತಿಯನ್ನು ತೆಗೆದುಕೊಂಡು ಹೋದ ಅಂತ ಈ ಕಥಾಭಾಗವನ್ನ ತಿಳಿಸ್ತಾರೆ. ಮುಂದೆ ಆ ಹೋಗುವಾಗ ಮತ್ತೆ ಆ ರಾವಣನಿಗೆ ಯಾರ ಭೇಟಿ ಆಗ್ತದೆ, ಮುಂದಿನ ಪ್ರಸಂಗ ಏನು ಎಂಬುದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.
ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಹರಿಯೇ ನಮಃ. ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ಹರೇ ಶ್ರೀಕೃಷ್ಣ ನಮಃ. ಅರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ ಆಚಾರ್ಯ. ಹರೇ ನಮಃ. ಹಿಂದಿನ ಇದ್ರಲ್ಲಿ ನಮಸ್ಕಾರ ಅಪ್ಯ ಆಚಾರ್ಯ. ಅಂದ್ರೆ ಏನರ್ಥ? ಹರೇ ನಮಃ. ಹಿಂದಿನ ಇದ್ರಲ್ಲಿ ಅಪ್ಯ ಆಪ್ಯಾನ ಅದು ಏನರ್ಥ? ಮಾರೀಚನ ಹತ್ರ ಕಳಿಸಿದರು, ಆ ಆಪ್ಯ ಅಂತ ಬಂದಿದೆಯಲ್ಲ ಎಲ್ಲೋ. ಪ್ರತಿಕೃತಿಂ ಪ್ರಯಯೌ, ಯಾವ್ದೋ ಒಂದು ಪದಚ್ಛೇದ ಮಾಡಿದಾಗ ಅಪ್ಯ ಅಂತ ಬಂತು. ಅಪ್ಪಿನ ಅಪ್ಯ ಇಲ್ಲಿ ಇವಾಗ ಗೊತ್ತಾಗಲ್ಲ ನಂಗೆ. ಸರಿ, ಮುಂದಿನ ಸಂತ ಕೇಳ್ತೀನಿ ಇರಿ ಆಚಾರ್ಯ. ಸರಿಯಾಗಿ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸಾದೃಶ್ಯ ತಾಮ ಮದಪ್ಯ. ಅಪ್ಯ ಅಲ್ಲಿ ಬಂದಿದ್ಯಲ್ಲ. ಅಗಮತ್ ಅಪಿ ಅಸಹ್ಯ ಶಕ್ತಿ. ಅಗಮತ್ ಅಪಿ ಇದು ಅಪಿ. ಅಗಮತ್. ಹರೇ ನಮಃ. ಕೃಷ್ಣಾರ್ಪಣಮಸ್ತು. ಧನ್ಯವಾದ. ಹರೇ ನಮಃ.